ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ವೀಕ್ಷಣೆಯನ್ನ ಮಾಡ್ತಾ ಇರುವಂಥ ಜನರಿಗೆ ಬಿಗ್ ಟ್ವಿಸ್ಟ್ ಕೊಡಲಿಕ್ಕೆ ಮುಂದಾಯ್ತಾ ಬಿಗ್ ಬಾಸ್ ಸೀಸನ್ 12ರ ತಂಡ. ನೆಚ್ಚಿನ ಸ್ಪರ್ಧಿಯಾದಂಥ ಗಿಲ್ಲಿ ಗೆಲ್ತಾರ ಅಥವಾ ಅಚ್ಚರಿಯ ಸ್ಪರ್ಧಿಯೊಬ್ಬರು ಈ ಸಲ ಬಿಗ್ ಬಾಸ್ ಟ್ರೋಫಿಯನ್ನ ಗೆದ್ದು ಬೀಗ್ತಾರ? ಏನಾಯ್ತು ಅಂತ ಒಂದು ಡೆವಲಪ್ಮೆಂಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12 ಆರಂಭವಾಗಿದ್ದು ಸೆಪ್ಟೆಂಬರ್ 28ಕ್ಕೆ ಆರಂಭವಾದಂಥ ಬಿಗ್ ಬಾಸ್ ಇದೀಗ 14ನೇ ವಾರಕ್ಕೆ ಕಾಲಿಟ್ಟಿದೆ ಮತ್ತು ಕೇವಲ 4ರಿಂದ 5 ವಾರದಲ್ಲಿ ಅಂದರೆ 25ರಿಂದ 30 ದಿನದ ಒಳಗಾಗಿ ಬಿಗ್ ಬಾಸ್ ಸೀಸನ್ನ ಫೈನಲ್ ಕೂಡ ನಡೆಯುತ್ತೆ ಮತ್ತು ಆ ಫೈನಲ್ನಲ್ಲಿ ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಟ್ರೋಫಿ ಮತ್ತು ಲಕ್ಷಗಟ್ಟಲೆ ಹಣವನ್ನ ಎತ್ತಿ ಬೀಗ್ತಾನೆ ಮತ್ತು ಗೆದ್ದು ಬೀಗ್ತಾನೆ. ಅದಾದ ನಂತರ ಅವನು ಒಬ್ಬ ದೊಡ್ಡ ಸೆಲೆಬ್ರಿಟಿಯಾಗಿ ಮುಂದಿನ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಈ ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನೋದು ಕೂಡ ಮಹತ್ವವಾದಂತಹ ಪಾತ್ರವನ್ನು ವಹಿಸುತ್ತೆ. ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೇನೆ. ಬಿಗ್ ಬಾಸ್ ಸೀಸನ್ 11 ಸೀಸನ್ ಆಯ್ತಲ್ಲ, ಅಂದ್ರೆ ಕಳೆದ 11 ಸೀಸನ್ ಕೂಡ ಫೈನಲ್ ತನಕ ಅನೌನ್ಸ್ ಆಗುವಂತ ತನಕ ಕೂಡ ಒಂದು ಗೊಂದಲ ಇತ್ತು. ಅವ್ರು ಗೆಲ್ತಾರ, ಇವ್ರು ಗೆಲ್ತಾರ, ಅವ್ರು ಗೆಲ್ಬೋದಾ, ಇವ್ರು ಗೆಲ್ಬೋದಾ, ಇವ್ರು ಗೆದ್ರೆ ಒಳ್ಳೇದಾಗ್ತಿತ್ತಾ, ಇವ್ರು ಗೆದ್ರೆ ಒಳ್ಳೇದಾಗುತ್ತೆ ಅನ್ನುವಂಥ ಅನೇಕ ಕುತೂಹಲಕ್ಕೂ ಕೂಡ ಬಿಗ್ ಬಾಸ್ ಸೀಸನ್ 11ರ ತನಕ ಉಳಿದಿತ್ತು. ಕೊನೆಯ ಮಟ್ಟದಲ್ಲಿ ಒಬ್ರು ವಿನ್ ಆಗ್ತಿದ್ರು ಮತ್ತು ಕೆಲವೊಂದು ಊಹಾಪೋಹ, ಕೆಲವೊಂದು ಗೊಂದಲ ಕೂಡ ಏರ್ಪಾಡಾಗ್ತಿತ್ತು. ಆದ್ರೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ಅಂತ ಒಂದು ಗೊಂದಲ ಸದ್ಯದ ಮಟ್ಟಿಗೆ ಕಾಣ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿಯನ್ನ ಗೆದ್ದೇ ಬೀಗ್ತಾರೆ ಅನ್ನುವಂತ ಮಾತನ್ನ ಸಿರಿಸುಮಾರು 90ಕ್ಕೂ ಹೆಚ್ಚು ಜನ, ಅಂದ್ರೆ 90%ಕ್ಕೂ ಹೆಚ್ಚು ಜನ ಗಿಲ್ಲಿ ನಟನೆ ಬಿಗ್ ಬಾಸ್ ಸೀಸನ್ 12ನ್ನ ಗೆಲ್ತಾನೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಮತ್ತು ಜನಾಭಿಪ್ರಾಯ ಕೂಡ ಹೊರಗಡೆ ಅದೇ ರೀತಿಯಲ್ಲಿದೆ. ಅದನ್ನ ಹೊರತುಪಡಿಸಿದ್ರೆ, ಆ ಓಟನ್ನು ಹೊರತುಪಡಿಸಿದ್ರೆ ಈ ಸಲ ಬಿಗ್ ಬಾಸ್ ಪದೇ ಪದೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಕೇವಲ ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಅನ್ನುವಂಥ ಹುಡುಗಿಯನ್ನು ಎಲಿಮಿನೇಟ್ ಮಾಡಾಯಿತು. ಅದಾದ ನಂತರ ಮತ್ತು ಅವರನ್ನು ಸೇರಿಸ್ಕೊಂಡಿದ್ದೀಗ ಅವರು ಕೂಡ ಒಂದು ಸ್ಟ್ರಾಂಗ್ ಸ್ಪರ್ಧಿಯಾಗಿದ್ದಾರೆ. ಅದಾದ ನಂತರ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆದ 11 ದಿನಕ್ಕೆ ಬಿಗ್ ಬಾಸ್ಗೆ ಬೀಗ ಹಾಕುವಂತ ಪರಿಸ್ಥಿತಿ ಬಂದರೂ ಕೂಡ ಯಾವುದಕ್ಕೂ ಜಗ್ಗದೆ, ಯಾವುದಕ್ಕೂ ಬಗ್ಗದೆ ಬಿಗ್ ಬಾಸ್ ಸೀಸನ್ 12ನ್ನ ಇಲ್ಲೇ ತನಕ 14ನೇ ವಾರ ತನಕ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಬಂದ್ಕೊಂಡು ಆಡ್ತಾನೆ ಬಂದಿದೆ. ಜೊತೆಗೆ ಅಂದ್ರೆ ಮೊದಲು ಬಿಗ್ ಬಾಸ್ ಸ್ಟಾರ್ಟ್ ಆದ 3ನೇ ವಾರಕ್ಕೆ ಒಂದು ಫೈನಲ್ ಕೂಡ ನಡೆಯಿತು. ಆ ಫಿನಾಲೆಯಲ್ಲಿ ಕಾಕ್ರೋಚ್ ಸುದಿ ಅವರು ವಿನ್ ಆಗಿದ್ರು. ಅದಾದ ನಂತರ ಕೇವಲ 4-5 ವಾರದಲ್ಲಿ ಕಾಕ್ರೋಚ್ ಸುದಿ ಅವರನ್ನು ಕೂಡ ಎಲಿಮಿನೇಟ್ ಆಗಿ ಮನೆ ಕಳಿಸುವಂತ ಒಂದು ಪರಿಸ್ಥಿತಿ ಬಂತು. ಹಾಗಾಗಿ ಬಿಗ್ ಬಾಸ್ ಸೀಸನ್ ಎನ್ನುವುದು 12 ಅನ್ನೋದು, ಅದರಲ್ಲೂ ಮುಖ್ಯವಾಗಿ 12 ಅನ್ನೋದು ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ ಕೊಡ್ತಾನೆ ಬಂದಿದೆ. ಹಾಗಾಗಿ ಇದೀಗ ಬಿಗ್ ಬಾಸ್ ಸೀಸನ್ ಜನರು ಹೇಳುವ ಪ್ರಕಾರ ನೆಚ್ಚಿನ ಸ್ಪರ್ಧಿಯಾಗಿರುವಂತಹ ಗಿಲ್ಲಿ ಗೆಲ್ತಾನ ಅಥವಾ ಅಚ್ಚರಿಯ ಸ್ಪರ್ಧಿಯೊಬ್ಬರು ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿಯನ್ನ ಗೆದ್ದು ಬೀಗ್ತಾರೆ ಎನ್ನುವಂತ ಅನುಮಾನಗಳು ಇದೀಗ ಕೇಳಿ ಬರುತ್ತೆ. ಅದಕ್ಕೆ ಮುಖ್ಯವಾದ ಒಂದು 4-5 ಪಾಯಿಂಟ್ ಅನ್ನು ಹೇಳಿ ಬರ್ತೇನೆ ನೋಡಿ. ಈಗ ಸದ್ಯದ ಮಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರಿದ್ದಾರೆ? 2 ಸ್ಪರ್ಧಿಗಳು ಇವತ್ತು ಅಚ್ಚರಿ ಎಂಬಂತೆ ಹೊರಗೋಗಿದ್ದಾರೆ. ಅಲ್ಲಿ ಒಬ್ಬ ಸ್ಪರ್ಧಿಯ ಎಲಿಮಿನೇಷನ್ ತುಂಬಾ ಒಂದು ಊಹಾಪೋಹಕ್ಕೆ, ಒಂದು ಗೊಂದಲಕ್ಕೆ, ಒಂದು ಟ್ವಿಸ್ಟ್ಗೆ ಕಾರಣವಾಗ್ತಿದೆ ನೋಡಿ. ಬಿಗ್ ಬಾಸ್ ಸೀಸನ್ ನಲ್ಲಿ ಸೂರಜ್ ಎನ್ನುವಂತರು ಮಧ್ಯವಾಗಿ ಪ್ರವೇಶ ಮಾಡಿದಂತರು, ಒಂದು 2-3 ವಾರಗಳ ನಂತರ ಪ್ರವೇಶ ಮಾಡಿದಂತರು, ಅವ್ರ ಜೊತೆಗೆ ರಾಶಿಕಾ ಕೂಡ ಇದ್ರು. ಹಾಗಾಗಿ ಅವರ ಎಲಿಮಿನೇಷನ್ ಅಷ್ಟು ಒಂದು ದೊಡ್ಡ ಹೊಡೆತ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅದು ಸಾರಸಗಟಾಗಿ ಎಲಿಮಿನೇಟ್ ಆಗಿದ್ದಾರೆ. ಅದಾದ ನಂತರ ಸ್ಪಂದನ ಮತ್ತು ಮಾಳುವರು ಕೂಡ ಎಲಿಮಿನೇಟ್ ಆಗ್ತಾರೆ. ಇಬ್ಬರ ಮಧ್ಯೆ ಒಬ್ಬರು ಎಲಿಮಿನೇಟ್ ಆಗ್ತಾರೆ ಅಂತ ಮಾತು ಕೇಳಿ ಬಂದಾಗ ಎಲ್ಲೋ ಒಂದ್ ಕಡೆ ಸ್ಪಂದನ ಎಲಿಮಿನೇಟ್ ಆಗ್ತಾರೆ. ಅವರ ಒಂದು ಆಟ ವೈಖರಿ ಅಥವಾ ಅವರೊಂದು ಟಾಸ್ಕ್ ವಿಚಾರದಲ್ಲಿ ಎಲ್ಲೂ ಸ್ವಲ್ಪ ಮೌನ ವಹಿಸ್ತಾರೆ ಅಂತ ಮಾತು ಕೇಳಿ ಬರ್ತಾ ಇತ್ತು. ಜೊತೆಗೆ ಮಾಳುವವರು ಬಿಗ್ ಬಾಸ್ ಸೀಸನ್ ನ ಗಿಲ್ಲಿ ಅವರಿಗೆ ಫೈನಲ್ ನಲ್ಲಿ ಜೋಡಿ ಆಗ್ತಾರೆ. ಗಿಲ್ಲಿ ಗೆದ್ರೆ ಮಾಡುವವರು ಉತ್ತರ ಕರ್ನಾಟಕ ವಿಭಾಗದವರಿಗೂ ಉತ್ತರ ಕರ್ನಾಟಕ ಭಾಗದಿಂದ ಸ್ವಲ್ಪ ಜಾಸ್ತಿ ಮತ ಬಂದಿರುತ್ತೆ ಮತ್ತು ಸಹಜ ವ್ಯಕ್ತಿತ್ವದ ಮನುಷ್ಯ, ಅವರಿಗೆ ಒಂದು ಪ್ರತಿಭೆ ಇದೆ ಅನ್ನೋ ಕಾರಣಕ್ಕಾಗಿ ಫೈನಲ್ 2 ಅಲ್ಲಿ ತನಕ ರನ್ನರ್ ಅಪ್ ಆಗ್ಬೋದು ಅಂತ ಒಂದು ಮಾತು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ದಿಢೀರ್ ಬೆಳವಣಿಗೆಯಲ್ಲಿ ಮಾಳುವವರನ್ನ ಎಲಿಮಿನೇಟ್ ಮಾಡಲಾಗಿದೆ. ಹಾಗಾಗಿ ಸೂರಜ್ ಒಂದ್ ಕಡೆ ಮನೆ ಹೋದ್ರೆ ಮತ್ತೊಂದ್ ಕಡೆ ಮಾಳುವರು ಕೂಡ ಮನೆಗೆ ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ಉಳಿದ ಸ್ಪರ್ಧಿಗಳು ಗಿಲ್ಲಿ, ಅಶ್ವಿನಿ, ರಕ್ಷಿತಾ ಶೆಟ್ಟಿ, ರಾಶಿಕಾ, ಧ್ರುವಂತ್, ಸ್ಪಂದನ, ಕಾವ್ಯ ಮತ್ತು ಕ್ವಾಟ್ಲೆ ಕಿಚನ್ ಖ್ಯಾತಿಯ ರಘು ಅವರು. ಇಲ್ಲಿ ಒಬ್ಬೊಬ್ಬರ ಹೆಸರನ್ನು ತೆಗೆದುಕೊಂಡು ಹೋದ್ರೆ ಕ್ವಾಟ್ಲೆ ಕಿಚನ್ ಖ್ಯಾತಿಯ ರಘು ಅವರು ಯಾವ ಬೇಕಾದ್ರೂ ಮನೆಗೆ ಹೋಗ್ಬೋದು. ಸ್ಪಂದನ ಸೋಮಣ್ಣ ಅವರು ನಾಳೆ ಅಥವಾ ನೆಕ್ಸ್ಟ್ ವೀಕ್ ಅವ್ರ ಮನೆಗೆ ಹೋಗ್ಬೋದು. ಧ್ರುವಂತ್ ಅವ್ರ ಮನೆಗೆ ಹೋಗ್ಬೋದು. ರಾಶಿಕಾ ಅವ್ರ ಮನೆಗೆ ಹೋಗ್ಬೋದು. ಆದ್ರೆ ಉಳಿದಂತ ಒಂದು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ಗಿಲ್ಲಿ, ಅಶ್ವಿನಿ ಗೌಡ, ರಕ್ಷಿತಾ ಶೆಟ್ಟಿ, ಕಾವ್ಯ. ಈ 4 ಪೈಕಿ ಯಾರು ಬಿಗ್ ಬಾಸ್ ಸೀಸನ್ ಅನ್ನು ಗೆಲ್ತಾರೆ? ಅದರಲ್ಲಿ ಒಬ್ಬ ಮೇಲ್ ಅಭ್ಯರ್ಥಿ ಅಂದ್ರೆ ಅದು ಗಿಲ್ಲಿ ನಟ. ಗಿಲ್ಲಿ ನಟನಿಗೆ ಕಾಂಪಿಟೇಷನ್ ಕೊಡುವಂತ ಮತ್ತೊಬ್ಬ ಪುರುಷ ಅಭ್ಯರ್ಥಿ ಸದ್ಯದ ಮಟ್ಟಿಗಿಲ್ಲ. ಟಾಸ್ಕ್ ವಿಚಾರ ತಂದಾಗ ರಘು ಅವ್ರು ಚೆನ್ನಾಗಿ ಆಡ್ತಾರೆ, ಧ್ರುವಂತ್ ಅವ್ರು ಚೆನ್ನಾಗಿ ಆಡ್ತಾರೆ. ಆದ್ರೆ ಅವರಿಗೆ ಮಾಸ್ ವೋಟ್ ಆಗಿ ಕನ್ವರ್ಟ್ ಆಗುವಂತವರು, ಅವರ ಜನಪ್ರಿಯತೆ ಮಾಸ್ ವೋಟ್ ಆಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇದೆ. ನಿಮಗೆ ಗಿಲ್ಲಿ ನಟನಿಗೆ ಇಡೀ ಕರ್ನಾಟಕವೇ ಮತ ಹಾಕ್ತಿದೆ, ಅದರಲ್ಲಿ ನೋ ಡೌಟ್ ಅವರು ಗೆದ್ದೇ ಗೆಲ್ತಾರೆ ಅನ್ನೋದು ಕೂಡ ನಮ್ಮ ಅನಿಸಿಕೆ. ಆದ್ರೆ
ಬಿಗ್ ಬಾಸ್ ಸೀಸನ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇರುವಂತ ಕಾರಣಕ್ಕಾಗಿ ನೋಡಿ, ಕಾಕ್ರೋಚ್ ಸುದಿ ಅವರು ಬಿಗ್ ಬಾಸ್ ಅನ್ನೇ ಗೆಲ್ತಾನೆ ಅನ್ನೋ ಪರಿಸ್ಥಿತಿ ಇದ್ರೂ ಕೂಡ ಅವರು ಅದರ ಅರ್ಧದಲ್ಲಿ ಅವರು ಎಲಿಮಿನೇಟ್ ಮಾಡಲಾಯಿತು. ಮಾಡುವವರನ್ನ ಬಿಗ್ ಬಾಸ್ ಫೈನಲ್ ಸ್ಟೇಜ್ ತನಕ ಕರ್ಕೊಂಡು ಹೋಗ್ತಾರೆ ಅನ್ನುವಂತ ಕಾರಣ ಇದ್ರೂ ಕೂಡ ಅವ್ರನ್ನ ಎಲಿಮಿನೇಟ್ ಮಾಡಲಾಯಿತು. ಇನ್ನು ಅನೇಕರು ಕೂಡ ಜಾಹ್ನವಿ ನಿರೂಪಕಿ ಜಾಹ್ನವಿ ಕೂಡ ಫೈನಲ್ ಇರ್ತಾರೆ ಅನ್ನುವಂತ ಮಾತು ಕೇಳಿ ಬಂದ್ರು ಕೂಡ ಅವರನ್ನ ಕೇಳಿದ ಎಲಿಮಿನೇಟ್ ಮಾಡಲಾಯಿತು ಟಾಸ್ಕ್ ವಿಚಾರದಲ್ಲಿ, ಅದು ಇದು ವಿಚಾರದಲ್ಲಿ. ಹಾಗಾಗಿ ಗಿಲ್ಲಿ ನಟ, ಅಶ್ವಿನಿ ಗೌಡ, ರಕ್ಷಿತಾ ಶೆಟ್ಟಿ ಮತ್ತು ಕಾವ್ಯ ಇವರ 4 ಪೈಕಿ ಯಾರು ಬಿಗ್ ಬಾಸ್ ಅನ್ನು ಗೆಲ್ಬಹುದು, ಯಾರು ಯಾವ ಪ್ಲೇಸ್ ಅಲ್ಲಿ ಇರ್ತಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ ನೋ ಡೌಟ್ ದರ್ ಶುಡ್ ಬಿ ಎ ವಿನ್ ಫಾರ್ ಗಿಲ್ಲಿ ನಟ. ಆದ್ರೆ 11 ಸೀಸನ್ ನಲ್ಲೂ ಕೂಡ ಶ್ರುತಿಯವರನ್ನು ಹೊರತುಪಡಿಸಿ, ಶ್ರುತಿಯವರನ್ನು ಹಿರಿಯ ತನಕ ಹೊರತುಪಡಿಸಿ ಇಲ್ಲಿ ತನಕ ಯಾವುದೇ ಒಂದು ಮಹಿಳಾ ಅಭ್ಯರ್ಥಿಯನ್ನು ಗೆಲ್ಸಿಲ್ಲ. ಅದು ಬಿಗ್ ಬಾಸ್ ಸೀಸನ್ ಅಥವಾ ಬಿಗ್ ಬಾಸ್ಗೆ ಅಥವಾ ಸುದೀಪ್ ಅವರಿಗೆ ದೊಡ್ಡ ಕಪ್ಪು ಚುಕ್ಕಿಯಾಗಿ ಕಾಡ್ತಿದೆ. ಹಾಗಾಗಿ ಈ ಸಲ ರಕ್ಷಿತಾ ಶೆಟ್ಟಿ, ಕಾವ್ಯ ಜೊತೆಗೆ ಅಶ್ವಿನಿ ಗೌಡ ಅವರನ್ನ ಮೂರರಲ್ಲಿ ಒಬ್ಬರನ್ನ ಗೆಲ್ಲಿಸ್ತಾರೆ ಅನ್ನುವಂತ ಮಾತು ಇದೀಗ ಕೇಳಿ ಬರ್ತಿದೆ. ಅದರಲ್ಲೂ ಮುಖ್ಯವಾಗಿ ಕನ್ನಡ ಪರ ಹೋರಾಟಗಾರ್ತಿ ಆಗಿರುವಂತ ಅಶ್ವಿನಿ ಗೌಡ ಅವ್ರನ್ನ ಗೆಲ್ಲಿಸಿದ್ರು ಕೂಡ ಅಚ್ಚರಿ ಇಲ್ಲ. ಹಾಗಾಗಿ ಈ ಸಲ ಬಿಗ್ ಬಾಸ್ ಸೀಸನ್ 12ರಲ್ಲಿ ಅಶ್ವಿನಿ ಗೌಡ ಅವರು ಗೆದ್ರೆ ಫಸ್ಟ್ ರನ್ನರ್ ಅಪ್ ಆಗಿ ಗಿಲ್ಲಿ ನಟ ಇರ್ತಾರೆ ಮತ್ತು ಸೆಕೆಂಡ್ ರನ್ನರ್ ಅಪ್ ಆಗಿ ಕರಾವಳಿಯ ಹುಡುಗಿಯಾದಂತಹ ರಕ್ಷಿತಾ ಶೆಟ್ಟಿ ಅವರು ಇರ್ತಾರೆ ಅನ್ನೋದು ಕೂಡ ಇದೀಗ ಅನೇಕರು ಮಾತನಾಡ್ಕೊಳ್ತಿದ್ದಾರೆ. ಯಾಕಂದ್ರೆ ಇಲ್ಲಿಯ ತನಕ ನಾನು ಹೇಳಿದಾಗೆ ಅನೇಕ ಬಿಗ್ ಬಾಸ್ ಸೀಸನ್ ಅನ್ನ ನೋಡಿದ್ರೆ ಯಾರು ಕೂಡ ಫೈನಲ್ ತನಕ ಇವರೇ ಗೆಲ್ತಾರೆ ಅನ್ನುವಂತ ಒಂದು ಹೇಳಿಕೆ ಯಾರು ಕೂಡ ಹೇಳಿಕ್ ಸಾಧ್ಯ ಇಲ್ಲ. ಅದು ವಿಜಯ ರಾಘವೇಂದ್ರ ವಿಷಯದಲ್ಲಿರ್ಬೋದು, ಅಕುಲ್ ಬಾಲಾಜಿ ವಿಷಯದಲ್ಲಿ ಆಗಿರ್ಬೋದು, ಶ್ರುತಿ ಅವ್ರ ವಿಷಯದಲ್ಲಿ ಆಗಿರ್ಬೋದು, ಹೀಗೆ ಇವರೇ ಗೆಲ್ತಾರೆ ಅನ್ನುವಂತ ಮಾತು ಯಾರು ಕೂಡ ಹೇಳಿಕ್ ಆಗ್ತಿರಲ್ಲ. ಆದ್ರೆ ಸುದೀಪ್ ಅವರು ಒಬ್ಬರ ಕೈಯನ್ನು ಎತ್ತಿ ಹಿಡಿದಾಗ ಮಾತ್ರ ಅದು ಸಾಧ್ಯವಾಯಿತು, ಅವರು ಗೆದ್ದಿದ್ದಾರೆ ಅನ್ನುವಂತ ವಿಷಯ. ಆದ್ರೆ ಈ ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ನಟ ಗೆಲ್ತಾರೆ. ಗಿಲ್ಲಿ ನಟನಿಗೆ ಲಕ್ಷ ಲಕ್ಷ ಕೋಟಿ ಕೋಟಿ ಮತ ಬಂದಿದೆ ಅನ್ನೋದು ಕೂಡ ಇದೀಗ ಎಲ್ಲ ಕಡೆಗೂ ಜಾಹೀರಾಗಿದೆ. ಆದ್ರೆ ಬಿಗ್ ಬಾಸ್ ತಲೆಯಲ್ಲಿ ಟಾಸ್ಕ್ ವಿಚಾರವಾಗಿ ಬಿಗ್ ಬಾಸ್ ಯಾವ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ ಅನ್ನೋದು ಕೂಡ ಇದೀಗ ಚರ್ಚೆಗೆ ದೊಡ್ಡ ವಿಷಯವಾಗಿದೆ. ಮತ್ತು ಅಶ್ವಿನಿ ಗೌಡ ಅವರನ್ನ ಗೆಲ್ಲಿಸ್ತಾರೆ ಅನ್ನುವಂತ ಮಾತು ಇದೀಗ ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ. ಅಂದ್ರೆ ನಾವು ಅದನ್ನ ನೋಡ್ತಾ ಹೋದ್ರೆ ಈಗಿನ ಸದ್ಯದ ಒಂದು ವಾರ ಅಥವಾ ಒಂದು 15 ದಿನಗಳಲ್ಲಿ ಅಶ್ವಿನಿ ಗೌಡ ಅವರನ್ನ ಪ್ರಮೋಟ್ ಮಾಡ್ತಾ ಇರುವಂತ ರೀತಿ ಆಗಿರ್ಬೋದು, ಅಶ್ವಿನಿ ಗೌಡ ಅವರನ್ನ ತೋರಿಸುವಂತ ರೀತಿ ಆಗಿರ್ಬೋದು, ಅಶ್ವಿನಿ ಗೌಡ ಅವರನ್ನ ಬಿಂಬಿಸುವ ರೀತಿ ಆಗಿರ್ಬೋದು, ಎಲ್ಲೂ ಕೂಡ ಇದೀಗ ಅಶ್ವಿನಿ ಗೌಡ ಅವರನ್ನ ಒಂದು ಹೆಜ್ಜೆ ಹತ್ರ ಫೈನಲ್ ತನಕ ತಂದು ಗೆಲ್ಲಿಸುವಂತ ಪ್ರಯತ್ನ ಆಗ್ತಿದೆ ಅನ್ನುವಂತ ಮಾತು ಇದೀಗ ಕೇಳಿ ಬರ್ತಾ ಇದೆ. ಜೊತೆಗೆ ಮಾಡುವವರು ಹೋದ ಕಾರಣಕ್ಕಾಗಿ ಮಾಡುವವರಿಗೆ ಬರಬೇಕಾಗಿದ್ದಂತ ಎಲ್ಲಾ ಓಟ್ಗಳು ಕೂಡ ಅವರ ತಂಗಿ ಅಂತಿರುವ ರಕ್ಷಿತಾ ಶೆಟ್ಟಿ ಅವರಿಗೆ ಆ ವೋಟ್ ಕೂಡ ಮಾರ್ಪಾಡಾಗುವಂತ ಸಾಧ್ಯತೆ ಇದೆ. ಮತ್ತು ಈ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಂತ ಜಾಹ್ನವಿ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಕಂಟೆಸ್ಟೆಂಟ್ಗಳು ಕೂಡ ತಮ್ಮ ಒಂದು ಅಭಿಮಾನಿಗಳ ಮತವನ್ನ ಅಶ್ವಿನಿ ಗೌಡ ಅವರಿಗೆ ಹಾಕಿಸುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಒಂದು ಕಡೆ ಕಾವ್ಯ ಅವರ ಫ್ರೆಂಡ್ಸು, ಕಾವ್ಯ ಅವರ ಒಂದು ಸ್ನೇಹಿತರು ಕೂಡ ಗಿಲ್ಲಿ ನಟನನ್ನ ಗೆಲ್ಲಿಸುವಂತ ಪ್ರಯತ್ನ ಮಾಡ್ತಿದ್ರೆ, ಒಂದ್ ಕಡೆ ಜಾಹ್ನವಿ, ಸೂರಜ್, ಹೀಗೆ ಅನೇಕ ಅಭ್ಯರ್ಥಿಗಳು ಕೂಡ ಅಶ್ವಿನಿ ಗೌಡ ಅವ್ರನ್ನ ಗೆಲ್ಲಿಸುವಂತ ಪ್ರಯತ್ನ ಮಾಡಬಹುದು. ಮತ್ತು ಮಾಡುವವರ ವೋಟ್ ಪರೋಕ್ಷವಾಗಿ ರಕ್ಷಿತಾ ಶೆಟ್ಟಿ ಅವರಿಗೆ ಬರುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಬಿಗ್ ಬಾಸ್ ತಲೆಯಲ್ಲಿ ಒಂದು ಲೆಕ್ಕಾಚಾರ ಇರ್ಬೋದು, ಅಶ್ವಿನಿ ಗೌಡ ಅವ್ರನ್ನ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಮಾಡಿ ಫಸ್ಟ್ ರನ್ನರ್ ಅಪ್ ಆಗಿ ಜನಪ್ರಿಯವಾಗಿರುವಂತಹ ಗಿಲ್ಲಿ ನಟನ್ನ ಫಸ್ಟ್ ರನ್ನರ್ ಅಪ್ ಮಾಡಿದ್ರೆ, 3ನೇ ರನ್ನರ್ ಅಪ್ ಆಗಿ ರಕ್ಷಿತಾ ಶೆಟ್ಟಿ ಅವರನ್ನ ಅಥವಾ ಸೆಕೆಂಡ್ ರನ್ನರ್ ಅಪ್ ಆಗಿ ರಕ್ಷಿತಾ ಶೆಟ್ಟಿ ಅವರನ್ನ ಮಾಡುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ ಅನ್ನೋದು ಇದೆಯಾ ಚರ್ಚೆ ಆಗ್ತಿದೆ. ಇಲ್ಲಿ 2 ಆಪ್ಷನ್ ಅಂತ ಹೇಳಿ, ಒಂದು ಗಿಲ್ಲಿ ನಟ ಗೆದ್ದು ಬೀಗ್ತಾನೆ, ನೋ ಡೌಟ್. ಸೆಕೆಂಡ್ ಹೀಗೂ ಥಿಂಕ್ ಮಾಡಿದ್ರೆ ಅಶ್ವಿನಿ ಗೌಡ ಅವರು ಫಸ್ಟ್ ವಿನ್ ಆಗ್ತಾರೆ, ಎರಡನೇದಾಗಿ ಗಿಲ್ಲಿ ನಟ ರನ್ನರ್ ಅಪ್ ಆದ್ರೆ 2ನೇ ರನ್ನರ್ ಅಪ್ ಆಗಿ ರಕ್ಷಿತಾ ಶೆಟ್ಟಿ ಅವರು ಇರ್ತಾರೆ, ಅಥವಾ ಅಂತ ಒಂದು ಚರ್ಚೆ, ಅಂತ ಒಂದು ಟ್ವಿಸ್ಟ್ ಕೊಡುವಂತ ಸಾಧ್ಯತೆ ಇದೇನು ಕೂಡ ಇದೀಗ ಕಳೆದ 4-5 ದಿನಗಳಲ್ಲಿ ತೋರಿಸ್ತಾ ಇರುವಂತಹ ರೀತಿ, ಪ್ರೋಮೋದಲ್ಲಿ ಬಿಂಬಿತವಾಗ್ತಿರುವಂತ ರೀತಿ, ಮತ್ತು ಅಶ್ವಿನಿ ಗೌಡ ಅವರು ಗಿಲ್ಲಿಯನ್ನ ಸಪೋರ್ಟ್ ಮಾಡ್ತಾ ಇರುವಂತ ರೀತಿ, ಅಶ್ವಿನಿ ಗೌಡ ಅವರು ಕ್ವಾಟ್ಲಿ ಕಿಚನ್ ರಘು ಅವರ ಬಗ್ಗೆ ಆಡಿದಂತ ಮಾತು, ಅವರ ಬಗ್ಗೆ ತೋರಿಸಿದಂತ ಕರುಣೆ, ಪ್ರೀತಿ, ಅಂದ್ರೆ ನಿಮ್ಗೆ ಅರ್ಥ ಆಯ್ತು ನಾ ಹೇಳ್ದು ಅನ್ಕೊಳ್ತೇನೆ. ಇವೆಲ್ಲವೂ ಕೂಡ ಇದೀಗ ದೊಡ್ಡ ಚರ್ಚೆಗೆ ಗ್ರಾಸವಾಗ್ತಿದೆ. ಮತ್ತು ಅಶ್ವಿನಿ ಗೌಡ ಅವರು ರಾಜ್ಯ ಕರವಿಯ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತ ಕಾರಣಕ್ಕಾಗಿ ಇಡೀ ಕರ್ನಾಟಕದ ಲಕ್ಷ ಲಕ್ಷ ಕನ್ನಡ ಪರ ಹೋರಾಟಗಾರರು ಇದೀಗ ಅಶ್ವಿನಿ ಗೌಡ ಅವರನ್ನ ಬರಬೇಕು ಎನ್ನುವಂತ ಹಠಕ್ಕೆ ಬಿದ್ದಿದ್ದಾರೆ ಅನ್ನೋದು ಕೂಡ ಇದೀಗ ಮೇಲ್ನೋಟಕ್ಕೆ ಸಾಬೀತಾಗ್ತಿದೆ. ಮತ್ತು ಅವರ ವೋಟ್ ಕೂಡ ಅಶ್ವಿನಿ ಗೌಡ ಅವರಿಗೆ ಬಿದ್ದರೆ ಅದು ಯಾವುದೇ ಅಚ್ಚರಿ ಇಲ್ಲ. ಮತ್ತು ಕರ್ನಾಟಕದ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣ್ ಗೌಡರು ಕೂಡ ಅಶ್ವಿನಿ ಗೌಡರು ಗೆದ್ರೆ ಒಳ್ಳೇದು ಅನ್ನುವಂತ ಮಾತು ಹೇಳಿದ್ದಾರೆ, ಅಥವಾ ಅದ್ರ ಬಗ್ಗೆ ಒಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾತು ಅನೇಕರು ಕೇಳ್ತಾ ಇದ್ದಾರೆ. ಇವೆಲ್ಲವನ್ನ ನೋಡ್ತಿದ್ರೆ ಗಿಲ್ಲಿ ನಟ ಗೆಲ್ತಾನೆ, ನೋ ಡೌಟ್, ಗಿಲ್ಲಿ ನಟನೆ ಗೆದ್ದು ಬೀಗ್ತಾನೆ, ನೋ ಡೌಟ್. ಆದ್ರೆ ಮತ್ತೊಂದು ಪರ್ಯಾಯವಾಗಿ ಹೀಗೂ ಆಗ್ಬೋದು ಅನ್ನುವಂತ ಯೋಚನೆ ಮಾಡಿದ್ರೆ ಅಶ್ವಿನಿ ಗೌಡ ಅವರು ಗೆಲ್ತಾರೆ, ಗಿಲ್ಲಿ ನಟ ಫಸ್ಟ್ ರನ್ನರ್ ಅಪ್ ಆಗ್ತಾರೆ, ಮತ್ತು ರಕ್ಷಿತ್ ಶೆಟ್ಟಿ ಅವರು
ಸೆಕೆಂಡ್ ರನ್ನರ್ ಅಪ್ ಆಗಿ ಹೊರಗೆ ಬರಬಹುದಾ ಎನ್ನುವಂತ ಚರ್ಚೆ ಇದೀಗ ಗಾಢವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಅನೇಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಒಂದಂತೂ ಸತ್ಯ, ಗಿಲ್ಲಿ ನಟ ಗೆಲ್ತಾರೆ, ಗೆದ್ದು ಬರ್ತಾರೆ. ಒಂದ್ ವೇಳೆ ಗಿಲ್ಲಿ ನಟ ಗೆದ್ದಿಲ್ಲ ಅಂದ್ರೆ ಅದು ಮತ್ತೆ ಸುದೀಪ್ ಅವರ ಮೇಲೆ ಒಂದು ಕಪ್ಪು ಚುಕ್ಕಿ ಆಗುತ್ತೆ. ಮತ್ತು ಅನೇಕರು ಈಗಾಗಲೇ ಹೇಳಿದಂಗೆ ಯಾಕೆ ಸುದೀಪ್ ಅವರು ಅಶ್ವಿನಿ ಗೌಡರು ತಪ್ಪು ಮಾಡಿದ್ರು, ಯಾಕೆ ಅವರಿಗೆ ಬೈತಾ ಇಲ್ಲ, ಅಶ್ವಿನಿ ಗೌಡರಿಗೆ ಕ್ಲಾಸ್ ತಗೋತಾ ಇಲ್ಲ ಅನ್ನುವಂತ ಮಾತು ಈಗಾಗಲೇ ಕೇಳಿ ಬರ್ತದೆ. ಒಂದು ವೇಳೆ ಅಶ್ವಿನಿ ಗೌಡರು ಫೈನಲ್ ವಿನ್ ಆದ್ರೆ ಅದು ಮತ್ತೆ ಸುದೀಪ್ ಅವರ ಕಡೆಗೆ ತಿರುಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.